ನಮಸ್ತೆ, ನಾನು ಡಾಕ್ಟರ್ ಸೌಜನ್ಯ ಮಯ್ಯ. ಇವತ್ತು ಡರ್ಮಾಯ್ಡ್ ಸಿಸ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಡರ್ಮಾಯ್ಡ್ ಸಿಸ್ಟ್ ಅಂತ ಹೇಳಿದ್ರೆ ಏನು? ಡರ್ಮಾಯ್ಡ್ ಸಿಸ್ಟ್ ಎನ್ನುವಂಥದ್ದು ಒಂದು ಅಂಡಾಶಯಕ್ಕೆ ಸಂಬಂಧಪಟ್ಟಂತಹ ಗಡ್ಡೆ. ಈ ಗಡ್ಡೆ ಸುಮಾರು 15 ವರ್ಷದಿಂದ 55 ವರ್ಷದವರೆಗಿನ ಮಹಿಳೆಯರಲ್ಲಿ ಕಾಣಿಸಿಕೊಳ್ತದೆ. ಸಾಮಾನ್ಯವಾಗಿ ಇದು ಕ್ಯಾನ್ಸರ್ಗೆ ಟರ್ನ್ ಆಗುವ ಚಾನ್ಸಸ್ ತುಂಬಾ ಕಡಿಮೆ ಇರ್ತದೆ. ಈ ಗಡ್ಡೆಯ ಸೈಜ್ ಬಂದ್ಬಿಟ್ಟು ಸುಮಾರು ಒಂದು 5 ಸೆಂಟಿಮೀಟರ್ನಿಂದ ಸುಮಾರು ಒಂದು 10 ಸೆಂಟಿಮೀಟರ್ ತನಕನೂ ಹೋಗುವಂತಹ, ಅದಕ್ಕಿಂತನೂ ಜಾಸ್ತಿ ಹೋಗುವಂತಹ ಚಾನ್ಸಸ್ ಕೂಡ ಇರ್ತದೆ. ಸೊ ಯೂಶ್ವಲಿ ಸಾಮಾನ್ಯವಾಗಿ ಕೆಲವೊಂದು ಮಹಿಳೆಯರಲ್ಲಿ ಏನು ಸಿಂಪ್ಟಮ್ಸೇ ಇರೋದಿಲ್ಲ, ಅವರಿಗೆ ಏನು ಕೂಡ ಫೀಲ್ ಆಗೋದಿಲ್ಲ. ಆಕ್ಸಿಡೆಂಟಲಿ ಆದಾಗ ಏನೋ ಒಂದು ಕಾರಣಕ್ಕೆ ಅವರು ಸ್ಕ್ಯಾನ್ ಅನ್ನ ಮಾಡಿದವಾಗ ಈ ಗಡ್ಡೆ ಇರೋದು ಗೊತ್ತಾಗ್ತದೆ. ಇನ್ನು ಕೆಲವು ಮಹಿಳೆಯರಲ್ಲಿ ಆವಾಗ ಹೊಟ್ಟೆ ನೋವು ಬರುವಂಥದ್ದು ಸಾಧ್ಯ ಆಗಿರ್ತದೆ. ಈ ಡರ್ಮಾಯ್ಡ್ ಸಿಸ್ಟ್ ಎನ್ನುವಂಥದ್ದು 3 ಜರ್ಮ್ ಲೇಯರ್ಸ್ ಗಳಿಂದ ಮಾಡಲ್ಪಟ್ಟಿರುತ್ತದೆ. ಆದ ಕಾರಣದಿಂದಾಗಿ ಈ ಡರ್ಮಾಯ್ಡ್ ಸಿಸ್ಟ್ ಅಲ್ಲಿ ನಮಗೆ ಹಲ್ಲುಗಳು, ಕೂದಲುಗಳು, ಸೊ ನಮ್ಮ ಬಾಡಿಯಲ್ಲಿ ಜರ್ಮ್ ಲೇಯರ್ಸ್ ಇಂದ ಯಾವ ಬಾಡಿ ಲೇಯರ್ಸ್ ಒಂದು ಪ್ರೊಡಕ್ಷನ್ ಆಗ್ತಾ ಇರ್ತದೆ, ಅದಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳು ಅದಕ್ಕೆ ಹುಟ್ಕೊಳ್ತಾ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಈ 3 ಜರ್ಮ್ ಲೇಯರ್ಸ್ ಇರೋದ್ರಿಂದ ಗಡ್ಡೆ ಒಳಗಡೆ ನಮ್ಮ ಎಲ್ಲ ಈ ತಲೆ ಕೂದಲುಗಳು, ಹಲ್ಲು, ಆಮೇಲೆ ಬೋನಿಗೆ ಸಂಬಂಧಪಟ್ಟಂತೂ ಕೆಲವೊಮ್ಮೆ ಥೈರಾಯ್ಡ್ ಟಿಶ್ಯೂಗಳು ಕೂಡ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರ್ತದೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು? ಹಾಗಾದ್ರೆ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಇದಕ್ಕೆ ಯಾವುದೇ ರೀತಿ ಮೆಡಿಸಿನ್ ಇರೋದಿಲ್ಲ. ಸೊ ಇದನ್ನ ಸರ್ಜರಿ ಮಾಡಿ ತೆಗೆದುಕೊಳ್ಬೇಕಾಗತ್ತೆ. ಯೂಶ್ವಲಿ 5 ಸೆಂಟಿಮೀಟರ್ ತನಕ ಇರುವಂತಹ ಗಡ್ಡೆಗಳನ್ನ ನಾವು ಯಾವುದೇ ಕಾರಣಕ್ಕೂ ರಿಮೂವ್ ಮಾಡೋದಿಲ್ಲ. ನಾವು ಅದನ್ನ ಅಬ್ಸರ್ವೇಷನ್ ಮಾಡ್ತೀವಿ. 6 ತಿಂಗಳಿಗೊಮ್ಮೆ ಒಂದ್ಸತಿ ಸ್ಕ್ಯಾನ್ ಮಾಡಿಬಿಟ್ಟು ಅದರ ಗ್ರೋತ್ ನೋಡ್ಕೊಂಡು, ಅದು ಗ್ರೋತ್ ಆಗ್ತಾ ಇದೆ, ತೊಂದರೆ ಕೊಡ್ತಾ ಇದೆ ಅಂದ್ರೆ ಅದನ್ನ ಸರ್ಜರಿ ಮೂಲಕ ತೆಗೆದುಕೊಳ್ತೇವೆ. ಅದು ಏನು ತೊಂದರೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಕಂಟಿನ್ಯೂ ಮಾಡಬಹುದು. ಆದ್ರೆ ಯಾವುದೇ ಭಯ ಬೇಡ, ಇದು ಯಾವುದೇ ಕೂಡ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಗಡ್ಡೆಗಳು ಆಗಿರೋದಿಲ್ಲ. ಸಪೋಸ್ ಈ ಗಡ್ಡೆಯನ್ನ ನಾವು ಆಪರೇಟ್ ಮಾಡದೆ ದೊಡ್ಡದಾಗಿರುವಂತಹ ಗಡ್ಡೆಯನ್ನ ಹಾಗೆ ಬಿಟ್ರೆ ಏನಾಗ್ತದೆ? ಸೊ ಅದನ್ನ ನಾವು ಟ್ವಿಸ್ಟಿಂಗ್ ಅಂತ ನಾವು ಕರಿತೇವೆ. ಆ ಗಡ್ಡೆ ತನ್ನ ಜಾಗದಲ್ಲೇನೆ ಅದು ತಿರುಚಿಕೊಳ್ಳುವಂತಹ ಸಾಧ್ಯತೆಗಳಿರ್ತವೆ. ಆ ರೀತಿ ತಿರುಚಿಕೊಂಡಾಗ ಅದು ಎಮರ್ಜೆನ್ಸಿ ಸರ್ಜರಿ ಆಗ್ತದೆ. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ರಕ್ತನಾಳಗಳೆಲ್ಲ ಬ್ಲಾಕ್ ಆಗಿ ಅದು ಗ್ಯಾಂಗ್ರಿನಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತದೆ. ಆದ್ರಿಂದ ಅತ್ಯಂತ ದೊಡ್ಡ ಗಡ್ಡೆಗಳನ್ನ ನಾವು ಸರ್ಜರಿ ಮಾಡಿ ತೆಗೆದುಕೊಳ್ಳಲಾಗ್ತದೆ.